ಈ ಸುಸಂದರ್ಭದಲ್ಲಿ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡೋ ಒಂದು ಸುಸಂದರ್ಭದ ಒಂದು ವೇದಿಕೆಯಲ್ಲಿ ನಮ್ಮ ಆಲೂಕುಂದ ಮಂಡಳಿಯ ಒಕ್ಕೂಟದ ಮಾಜಿ ಅಧ್ಯಕ್ಷರಾದಂಥ ಕೆ.ವಿ. ನಾಗರಾಜಣ್ಣವರು ಇದ್ದಾರೆ. ಅವರಿಗೆ ವಂದಿಸುತ್ತಾ ಈ ವೇದಿಕೆಯಲ್ಲಿ ಎಲ್ಲ ಮುಖಂಡರು, ಎಲ್ಲ ಮೆಂಬರ್ಸು, ಎಲ್ಲ ಒಂದು ಗ್ರಾಮ ಪಂಚಾಯತಿ ಸದಸ್ಯರೇ ಇರೋದು, ಎಲ್ಲ ಮುಖಂಡರೇ ಇಲ್ಲಿ ಇರೋದು, ಇವರಿಗೆಲ್ಲ ವಂದಿಸುತ್ತಾ ನನ್ನ ಒಂದು ಅಧ್ಯಕ್ಷರು ಮಾಡೋದಕ್ಕೆ ಇವರೆಲ್ಲ ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಸಹಕಾರ ಮಾಡಿರ್ತಾರೆ. ಅವ್ರಿಗೆಲ್ಲ ನನ್ನ ನೂರ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಇವತ್ತು ಗ್ರಾಮ ಪಂಚಾಯಿತಿಯನ್ನು ಸರ್ವತೋಮುಖ ಅಭಿವೃದ್ಧಿಯತ್ತ ಒಂದು 6 ತಿಂಗಳಲ್ಲಿ ಒಂದು ಏನು ನನಗೆ ಅಲ್ಪ ಕಾಲಾವಧಿ ಇದೆಯೋ ಅದರಲ್ಲಿ ಸರ್ವತೋಮುಖ ಅಭಿವೃದ್ಧಿಗೆ ಒಂದು ಶ್ರಮಿಸಿ ಎಲ್ಲರ ಒಂದು ನಿರೀಕ್ಷೆಗಳನ್ನು ಹುಸಿ ಮಾಡದೆ ಒಂದು ಅವರ ನಿರೀಕ್ಷೆಗಳನ್ನು ಬಲವಾಗಿ ಅದನ್ನು ದೃಢಪಡಿಸುತ್ತಾ ಅಭಿವೃದ್ಧಿಯತ್ತ ಕೊಂಡೊಯ್ತೇನೆ ಅನ್ನೋ ಒಂದು ಭರವಸೆಯನ್ನು ನೀಡಿದ ಎಲ್ರಿಗೂ ನಮಸ್ಕಾರ. ಈಗ ನನಗೆ ಕೊಟ್ಟಿರೋ ಒಂದು ಅಲ್ಪ ಅವಧಿಯಲ್ಲಿ ದೊಡ್ಡ ಮಹಾಯೋಜನೆಗಳನ್ನು ಹಾಕೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ. ಆದರೆ ಈ ಮೂಲಭೂತ ಸೌಕರ್ಯ ಏನಿದಾವೋ ಅದನ್ನ ಎಲ್ಲ ನಮ್ಮ ಒಂದು ಗ್ರಾಮ ಪಂಚಾಯತಿ ಎಲ್ಲ ಮನೆಗೂ ತಲುಪಿಸೋ ಒಂದು ವ್ಯವಸ್ಥೆಯನ್ನು ಮಾಡಿ ಮೂಲಭೂತ ಸೌಕರ್ಯಗಳನ್ನ ಸಮರ್ಪಕವಾಗಿ ಅವರಿಗೆ ಸದ್ಬಳಕೆ ಆಗೋ ರೀತಿಯಲ್ಲಿ ನಾವು ಒದಗಿಸ್ಕೊಡ್ತೀವಿ ಅಂತ ಈ ಮೂಲಕ ಭರವಸೆ ಕೊಡ್ತಾ ಇದ್ದೀವಿ. ತುಂಬ ಹೆಮ್ಮೆ ಆಗ್ತದೆ. ಏನಪ್ಪ ಅಂದರೆ ಯಾವುದೇ ಭಿನ್ನಮತ ಇದ್ದರೆ ಅವಿರೋಧವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿರ್ತಕ್ಕಂಥ ಪಂಚಾಯಿತಿ ಅಂದರೆ ಬಹುಶಃ ತಿಪ್ಪೇನಹಳ್ಳಿ ಅಂತ ನಾನು ಬಹಳ ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಮತ್ತು ಮುಖಂಡರಿಗೆ ನಾನು ಪಕ್ಷದ ಪರವಾಗಿ ಅನಂತ ಧನ್ಯವಾದಗಳು. ಇದು ಚಿಕ್ಕಬಳ್ಳಾಪುರಕ್ಕೆ ಅಂಟ್ಕೊಂಡಿರ್ತಕ್ಕಂಥ ಒಂದು ಗ್ರಾಮ ಪಂಚಾಯತ್. ಬಹುಶಃ ಇದಕ್ಕೆ ಹೆಚ್ಚಿನ ಒಂದು ವರಮಾನ ಕೂಡ ಇದೆ ಅಂತ ನಾವೆಲ್ಲ ಭಾವಿಸಿದ್ದೀವಿ. ಇವತ್ತು ಇಲ್ಲಿರ್ತಕ್ಕಂಥ ಅಧ್ಯಕ್ಷರುಗಳಾಗ್ಬೋದು, ಉಪಾಧ್ಯಕ್ಷರಾಗ್ಬೋದು ಅಥವಾ ಗ್ರಾಮ ಪಂಚಾಯತ್ ಸದಸ್ಯರಾಗ್ಬೋದು ಒಮ್ಮತದಿಂದ ತೀರ್ಮಾನಗಳು ತಗೊಂಡು ಈ ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಸಹಕರಿಸ್ತಾ ಇದ್ದಾರೆ. ಅದೇ ರೀತಿ ಗ್ರಾಮದ ಅಭಿವೃದ್ಧಿಗೂ ಕೂಡ ಆಯಾ ಅಧ್ಯಕ್ಷರು ಯಾರಾದರೂ ಕೂಡ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರ್ತಕ್ಕಂಥ ಹಳ್ಳಿಗಳಿಗೆ ಹೋಗಿ ಮೊದಲನೇದಾಗಿ ಕುಡಿಯೋ ನೀರು, ಅದೇ ರೀತಿ ರಸ್ತೆ, ಲೈಟು ಮತ್ತು ಬೀದಿ ದೀಪಗಳು ಮತ್ತು ಈ ಚರಂಡಿ ವ್ಯವಸ್ಥೆ, ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡ್ತಾ ಇದ್ದಾರೆ. ನಮ್ಮ ಪಂಚಾಯತಿಯಲ್ಲಿ ಬಹುಶಃ ತಿಂಗಳಿಗೂ 1.5 ತಿಂಗಳಿಗೆ ಎಲ್ಲ ಚರಂಡಿಗಳನ್ನು ಕ್ಲೀನ್ ಮಾಡಿಸ್ತಾರೆ. ನಮ್ಮ PDO ಮುನ್ರಾಜು ಅವರು ಬಂದಮೇಲೆ ಇದು ಹೆಚ್ಚಿನ ಒಂದು ಕೆಲಸ ಆಗ್ತಾ ಇದೆ. ಎಲ್ಲ ಅವರ ಸ್ಟಾಫ್, ಶಶಿ ಇರ್ಬೋದು, ರಾಜೇಶ್ ಇರ್ಬೋದು, ಇನ್ನು ಹೊಸದಾಗಿ ಶಿವರಾಜ ಅವರು ಇನ್ನೂ ನಾನು ನೋಡಿಲ್ಲ, ಸೆಕ್ರೆಟರಿ ಹಿಂದೆ ಅಶ್ವಥ್ ಅಂತಿದ್ರು, ಇವರೆಲ್ಲ ಸೇರಿಕೊಂಡು ಇವತ್ತು ಈ ಗ್ರಾಮ ಪಂಚಾಯತಿನ ಅಭಿವೃದ್ಧಿ ಪಥದಲ್ಲಿ ಸಾಗಿಸ್ತಾರೆ. ಹಾಗಾಗಿ ಇದು ಕೊನೆಯ ಅವಧಿ ಅಂದರೆ ಬಹುಶಃ ನನಗೆಲ್ಲರೂ ನಗ್ತಾರೆ, ನನಗೇನಪ್ಪ ನಿಮ್ಮ ಗ್ರಾಮ ಪಂಚಾಯತಿ ಚುನಾವಣೆ ಇನ್ನೆಲ್ಲ 4 ತಿಂಗಳಿದೆ, ಇನ್ನೆಲ್ಲ 4 ತಿಂಗಳಿದೆ ಅವಧಿ, ಹಾಗಾಗಿ 4 ತಿಂಗಳಿಗೆ ನೀವು ಈ ಅಧ್ಯಕ್ಷನ ಚೇಂಜ್ ಮಾಡ್ತಾ ಇದ್ದೀರಿ. ಇಲ್ಲ, ನಮ್ಮಲ್ಲಿ ಒಂದು ಒಪ್ಪಂದ ಆಗಿತ್ತು, ಒಪ್ಪಂದದ ಪ್ರಕಾರ ಮಾತು ಕೊಟ್ಟಿರೋ ಪ್ರಕಾರ ನಾವು ನಡ್ಕೋಬೇಕು ಅಂತೇಳಿ ನಾನು ಎಲ್ರಿಗೂ ಕೂಡ ಸಮಜಾಯಿಷಿ ಹೇಳಿದ್ದೀನಿ. ನಮ್ಮ ಕೇಶವರೆಡ್ಡಿಯಣ್ಣವರೇ ನನ್ನ ಹಿರಿಯ ಮುಖಂಡರು ನನ್ನ ಬೈದರು, ಏನೋ ನಿನ್ಗೇನು ಕೆಲಸ ಇಲ್ಲನಯ್ಯ, ಒಬ್ಬ ನಿಲ್ಸೋದು ಒಬ್ಬ ಹತ್ಸೋದೇನೆ ಕೆಲಸ ಅಂದರು. ಅಂದರೆ ಎಲ್ರಿಗೂ ಒಂದು ಅವಕಾಶ, ಸಮಾನ ಅವಕಾಶ ಕೊಡಬೇಕು ಅಂತೇಳಿ ಇವತ್ತು ಜನರಲಲ್ಲಿ ಕೆಲವ್ರದ್ದು ಕಾಮೆಂಟ್ಸ್ ಇತ್ತು, ಏನಪ್ಪ ಜನರಲ್ ಬಂದಿದೆ ಜನರಲ್ನವ್ರಿಗೆ ಕೊಡಬೇಕು ಅಂತ. ನಮ್ಮ ಮುನಿಕೃಷ್ಣ ಇವತ್ತು ಜನರಲಲ್ಲೇ ಗೆದ್ದಿರೋದು, ಆದರೆ ಅವರ ಸಮಾಜದಲ್ಲಿ ಕುರುಬ ಸಮಾಜ ಇರ್ಬೋದು, ಹಿಂದುಳಿದ ವರ್ಗ ಇರ್ಬೋದು, ಆದರೆ ಅವರು ಗೆದ್ದಿರೋದು ಸಾಮಾನ್ಯ ಕ್ಷೇತ್ರ. ನೋಡಪ್ಪ, ನಾನು ಅವರಿಗೆಲ್ಲ ಉತ್ತರ ಕೊಟ್ಟಿದ್ದೀನಿ. ನೋಡಪ್ಪ, ಸಾಮಾನ್ಯ ಕ್ಷೇತ್ರದಲ್ಲಿ ಯಾರು ಬೇಕಾದ್ರೂ ಸ್ಪರ್ಧೆ ಮಾಡ್ಬೋದು. ಇವತ್ತು ಸಾಮಾನ್ಯ ಕ್ಷೇತ್ರದಿಂದ ಗೆದ್ದಿರ್ತಕ್ಕಂಥ ವ್ಯಕ್ತಿಗೆ ಆ ಸಮಾಜನ ಗುರುತಿಸಿ ನಾವು ಅವರಿಗೆ ಒಂದು ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದೀವಿ ಅಂತ ನಾನು ಅವ್ರಿಗೆ ಉತ್ತರ ಕೊಟ್ಟಿದ್ದೀನಿ. ಅದೇನೇ ಇರಲಿ, ಇವತ್ತು ನಾವೆಲ್ಲ ಮುಖಂಡರುಗಳು ಮತ್ತು ನಮ್ಮ ಸದಸ್ಯರುಗಳು ಸೇರಿ ಇವತ್ತು ಮುನಿಕೃಷ್ಣ ಅವರನ್ನು ಆಯ್ಕೆ ಮಾಡಿದ್ದೀವಿ. ಮುನಿಕೃಷ್ಣಗೆ ನಾನು ಹೇಳೋದಿಷ್ಟೇ, ನೀವು ಏನು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಿ, ಇನ್ನು ಕೇವಲ 4.5 ತಿಂಗಳು, ಅದು ಕೊನೆ ಅವಧಿ. ರಂಗಪ್ಪನವ್ರು ಮಾತಾಡುವಾಗ ಹೇಳೋದು, ಇದು ಕೊನೆ ಅವಧಿ, ಚುನಾವಣೆ ಬರ್ತದೆ, ಚುನಾವಣೆಯ ಎಲ್ಲ ಜವಾಬ್ದಾರಿ ಕೂಡ ನಿಮ್ಮ ತಲೆ ಮೇಲೆ ಇರ್ತದೆ ಅಂತ. ಅಂದರೆ ಇವತ್ತೇನು ನಾವು 13 ಜನ ಸದಸ್ಯರಿದ್ದೀವಿ, 19 ಒಟ್ಟು ಸದಸ್ಯರು ನಾವು 13 ಜನ ಇದ್ದೀವಿ. ಇನ್ನು ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ 13ಗೆ 19ಕ್ಕೆ 15 ಮೇಲೆ ಹೋಗ್ಬೇಕು ನಾವು ಅಂತ ಒಂದು ಕೆಲಸವನ್ನು ನೀವು ಮಾಡಬೇಕು. ಕೊನೆ ಅವಧಿಯಲ್ಲಿ ಏನು ಕೆಲಸ ಮಾಡಿರುತ್ತೆ ಅದೇ ಜನ ಕೌಂಟ್ ಮಾಡೋದು. ಮೊದಲನೇ ಆದ್ಯತೆ ನಾನು ಹೇಳಿದ ರೀತಿಯಲ್ಲಿ ಕುಡಿಯೋ ನೀರು, ಬೀದಿ ದೀಪ, ಸ್ವಚ್ಛತೆ, ಆಮೇಲೆ ಖಾತೆ, ಯಾರು ನಮ್ಮ ರೈತರು ಬರ್ತಾರೆ ಅವ್ರಿಗೆ ಬೇಗ ಮೊದಲನೇ ಆದ್ಯತೆಯಲ್ಲಿ ಖಾತೆ ಮಾಡಿಕೊಡ್ತಕ್ಕಂಥದ್ದು. ಇನ್ನು ಲೇಔಟ್ಗಳು ನಮ್ಮ ಸುತ್ತಮುತ್ತ ನಡೀತಾ ಇರ್ತೀವಿ, ಆ ಲೇಔಟ್ಗಳವರು ಕೂಡ
ನೀವು ಯಾವ ರೀತಿ ಕಾನೂನು ಪ್ರಕಾರ ಹೋಗಿ ಪಂಚಾಯತಿಗೆ ಅಷ್ಟು ರೆವಿನ್ಯೂ ಬರಬೇಕು ಅಷ್ಟನ್ನು ನೀವು ಆ ರೆವಿನ್ಯೂವನ್ನು ತಗೊಳ್ಳೇಬೇಕು. ಯಾವುದೇ ಕಾರಣಕ್ಕೂ ಅವ್ರ ಜೊತೆ ನೀವು ಕಾಂಪ್ರಮೈಸ್ ಆಗೋ ಪ್ರಶ್ನೆ ಇಲ್ಲ. ನಾನು ಅಧಿಕಾರಿಗಳಿಗೂ ಹೇಳ್ತೀನಿ, ನಿಮಗೂ ಹೇಳ್ತೀನಿ. ಓಕೆ, ಯಾಕೆಂದರೆ ಬರ್ತಕ್ಕಂಥ ರೆವಿನ್ಯೂ ನಮ್ಮ ಅಭಿವೃದ್ಧಿಗೆ ಆಗ್ತದೆ. ಹಾಗಾಗಿ ನಾನು ನಿಮ್ಮೆಲ್ಲರಿಗೂ ಹೇಳೋದಿಷ್ಟೇ, ಮುಂದಿನ ಅವಧಿಗೆ ಇದೇ ಪಂಚಾಯತಿಯಲ್ಲಿ ಇನ್ನೂ ನಮ್ಗೆ ಹೆಚ್ಚಿನ ಬಲ ಏನಪ್ಪ ಅಂದರೆ ಇವತ್ತು NDA ಆಗಿದೆ. ಮೊದಲು ಭಾರತೀಯ ಜನತಾ ಪಕ್ಷ ಒಂದೇ ಇತ್ತು, ಈಗ JDS ಮತ್ತು BJP ಹೊಂದಾಣಿಕೆ ಮಾಡ್ಕೊಂಡಿದ್ವಿ. ಇವತ್ತು ಮೊನ್ನೆ ಪಾರ್ಲಿಮೆಂಟಲ್ಲಿ ಹೊಂದಾಣಿಕೆ ಮಾಡ್ಕೊಟ್ಟಿದ್ದರಿಂದ ಸುಧಾಕರ್ ಅವರು 1,75,000 ಮತಗಳಿಂದ ಗೆದ್ದರು. ನಮ್ಮ ತಾಲೂಕಲ್ಲಿ 21,000 ಮತ ಬರಬೇಕಾದ್ರೆ JDSನ ನಾವು ಜೊತೆಲಿ ಹಾಕೊಂಡಿದ್ದಕ್ಕೆ ಅದು ನಮಗೆ NDA ಆಗಿದ್ದಕ್ಕೋಸ್ಕರ ಇಷ್ಟು ಮತ ಬರ್ಲಿಕ್ಕೆ ಕಾರಣ ಆಯಿತು. ಮುಂದೆನೂ ಕೂಡ ಇದು ಮುಂದುವರಿತದೆ. ಇವತ್ತೇನು 28 ಚುನಾವಣೆ ಬರ್ತದಲ್ಲ, 28 ಚುನಾವಣೆಯಲ್ಲೂ ಕೂಡ ಇದು NDA ಪಕ್ಷ ಮೈತ್ರಿಯಲ್ಲಿರ್ತದೆ. ಹಾಗಾಗಿ ನಮ್ಮ ಗ್ರಾಮಗಳಲ್ಲಿರ್ತಕ್ಕಂಥ JDSನ ನಮ್ಮ ಸ್ನೇಹಿತರನ್ನು ಕೂಡ ನಾವು ಜೊತೆಗೆ ಹಾಕ್ಕೊಂಡು ಮುಂದಿನ ಗ್ರಾಮ ಪಂಚಾಯತಿ ಚುನಾವಣೆಯನ್ನು ನಡೆಸಿ ಬಹುಶಃ 19 ಗೆದ್ರೆ ತುಂಬ ಸಂತೋಷ. ಆದರೂ ಕೂಡ 15 ಮೇಲೆ ನಾವು ಗೆಲ್ಲಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಗೆಲ್ರಿಗೂ ಕಿವಿ ಮಾತನ್ನು ಹೇಳಿ, ನಾನು ಇವತ್ತು ವಿಶೇಷವಾಗಿ ನಮ್ಮ ವಿಜಯ್ ಕುಮಾರ್ ತಿಪ್ಪೇನಹಳ್ಳಿ ನಮ್ಮ ಮೆಂಬರ್, ಆ ವಿಜಯ್ ಕುಮಾರ್ ನಮ್ಮ ಜೊತೆಗೆ ಬಂದಮೇಲೆ ಆತ ನಮ್ಮ ಜೊತೆಯಲ್ಲಿ ಈ ಪಾರ್ಟಿಗೆ ಬದ್ಧನಾಗಿದ್ದಾನೆ. ಆಯಪ್ಪನಿಗೆ ಆಸೆ ಇತ್ತು ನಾನು ಅಧ್ಯಕ್ಷನಾಗಬೇಕು ಅಂತ. ಆದರೆ ಇದು ಬಹುಶಃ ಎಲ್ಲೋ ಒಂದು ಕಡೆ ರಾಜಕಾರಣದಲ್ಲಿ ಇದೆಲ್ಲ ಸಹಜ. ನಾನು ಹೇಳ್ದಲ್ಲ, ನಾನು ಕೂಡ 2 ಸಾರಿ ಗ್ರಾಮ ಪಂಚಾಯತಿ ಮೆಂಬರ್, ತಿಪ್ಪೇನಹಳ್ಳಿಗೆ 1 ಸಾರಿ ಆಗಿದ್ದೆ, ಕಳವಾರಕ್ಕೆ 1 ಸಾರಿ ಆಗಿದೆ. ಆದರೆ ಕಾರಣಾಂತರಗಳಿಂದ ನಾನು ಅಧ್ಯಕ್ಷನಾಗೋಕ್ಕಾಗಲಿಲ್ಲ. ಅದು ಮೀಸಲಾತಿ ಇರ್ಬೋದು, ಅದು ಬೇರೆ ಬೇರೆ ಕಾರಣಗಳಿಗೆ ಮಾಡೋಕ್ಕಾಗಲಿಲ್ಲ. ಈಗ ನಿನಗೂ ಅಷ್ಟೇ ಏನಪ್ಪ ವಿಜಯ್, ನೀನು ಇವತ್ತು ದೊಡ್ಡ ಮನಸ್ಸು ಮಾಡಿ ಅವಿರೋಧವಾಗಿ ಆಯ್ಕೆ ಆಗೋದಕ್ಕೆ ಕಾರಣಕರ್ತ ನಮ್ಮ ವಿಜಯ್ ಕುಮಾರ್, ಅಭಿನಂದನೆ ಸಲ್ಲಿಸ್ತಾ ಇದ್ದೆ. ಮುಂದೆ ಅವರಿಗೆ ಯಾವುದೇ ಒಂದು ಅವಕಾಶ ಬಂದರೆ ಮೊದಲನೇ ಅವಕಾಶ ಅವ್ರು ಕೊಡಬೇಕಾಗ್ತದೆ. ಇನ್ನೂ ಕೆಲವರಿಗೆ ಈ ಅಧ್ಯಕ್ಷ ಸ್ಥಾನ ನನಗೂ ಬೇಕಾಗಿತ್ತು ಅನ್ನೋದು ನಮ್ಮಲ್ಲಿದ್ದಾರೆ. ಅವರಿಗೆ ಮುಂದಿನ ಚುನಾವಣೆಗಳಲ್ಲಿ ಗೆದ್ದು ಬಂದಾಗ ಮೊದಲನೇ ಆದ್ಯತೆಯಲ್ಲಿ ಅವ್ರಿಗೂ ಕೂಡ ಒಂದು ಅವಕಾಶವನ್ನು ಕಲ್ಪಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ NDA ಮೈತ್ರಿ ಪಕ್ಷ, ವಿಶೇಷವಾಗಿ ಡಾಕ್ಟರ್ ಸುಧಾಕರ್ ಅವರು